ದಿಟ್ಟ ನಿರಂತರ ಮಾಹಿತಿಗಾಗಿ ವೀಕ್ಷಿಸಿ ಟಿವಿ 10 ಚಾನೆಲ್ ಮಾಳೂರು. ಮುಖ್ಯಾಂಶಗಳು: ಒಂದು ಮತ ಪ್ರಗತಿಯ ಪಥ, ಲಬ್ಢಬ್ ಬಿರುಸಿನ ಮತ ಎಣಿಕೆ, ಕರ್ತವ್ಯದತ್ತ ಮೊದಲ ಹೆಜ್ಜೆ, ಸೇವೆಯ ಪವಿತ್ರ ಪ್ರತಿಜ್ಞೆ. ಹೌದು, ಇದೆಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ತರಲಿದ್ದೇವೆ. ನಿರಂತರ ಮಾಹಿತಿಗಾಗಿ ವೀಕ್ಷಿಸಿ ಟಿವಿ 10 ಚಾನೆಲ್ ಮಾಳೂರು. ಮತದಾನ ಅಂದರೆ ಪ್ರಜಾಪ್ರಭುತ್ವದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಲು ತಮ್ಮ ಮತವನ್ನು ಚಲಾಯಿಸುವ ಒಂದು ಪ್ರಕ್ರಿಯೆ. ವಿದ್ಯಾರ್ಥಿಗಳು ತಮ್ಮ ಇಚ್ಛೆಯ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಹುದು. ಉತ್ತಮ ಮತ್ತು ಜವಾಬ್ದಾರಿಯುತ ಮಕ್ಕಳ ಸಂಸತ್ತು ರಚನೆಗೆ ಈ ಒಂದು ಮತದಾನ ಸಹಾಯಕ. ಎಷ್ಟಾಯ್ತು? ಭಾಗಶಃ ಇದು ಪಿಂಕ್ ಬೂತ್ ಅಲ್ವಾ? ಈ ಪಿಂಕ್ ಬೂತ್ ಅಲ್ಲಿ ಎಷ್ಟು ವೋಟಿಂಗ್ ಆಯ್ತು? ಪಿಂಕ್ ಬೂತ್ ಅಲ್ಲಿ 60 ಮಹಿಳಾ ಮತದಾರರು 8ನೇ ತರಗತಿಯ ಮಕ್ಕಳು ನನ್ನೆಯಿಂದ ತುಂಬಾ ಪ್ರಚಾರ ಮಾಡಿದ್ದಾರೆ. ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ? ನನ್ನ ಪ್ರಕಾರ ಯಾರು ಐಸ್ ಕ್ರೀಮು ಚಾಕ್ಲೇಟ್ ಕೊಡ್ಸಿರ್ತಾರೆ ಅವರೇ ಗೆಲ್ಲೋದು. ಅವೆಲ್ಲ ಇಲ್ಲ. ನಮ್ಮ ಮಕ್ಕಳೆಲ್ಲ ಪ್ರಾಂಪ್ಟಾಗಿ ಓಟ್ ಹಾಕ್ತಾರೆ. ಯಾರು ಕೆಲಸ ಮಾಡ್ತಾರೆ, ಯಾರು ತಮ್ಮ ಕರ್ತವ್ಯನ ನಿರ್ವಹಿಸ್ತಾರೆ ಅವರಿಗೆ ಓಟ್ ಹಾಕೋದು ನಮ್ಮ ಮಕ್ಕಳು ಅಲ್ಲ ಎಲ್ರೂ. ಸರ್, ಥ್ಯಾಂಕ್ ಯು. ನಮಸ್ತೆ ಸರ್, ಇವತ್ತು ಚುನಾವಣೆ ನಡೀತಾ ಇದೆ ಮಕ್ಕಳ ಸಂಸತ್ತು. ಸೊ ನಿಮಗೆ ಈ ಜಿದ್ದಿಯಲ್ಲಿ ಯಾರು ವಿನ್ ಆಗ್ಬೋದು ಅಂತ ಏನಾದ್ರು ಗೆಸ್ ಇದೆಯಾ ಸರ್? ಮೋಸ್ಟ್ ಪ್ರಾಬಬಲಿ ಬಾಯ್ಸ್ ವಿನ್ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಅನ್ಕೋತೀನಿ. ಯಾಕಂದರೆ ಅವರೇ ಜಾಸ್ತಿ ಸ್ಕೂಲಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಮತ್ತು ಕೆಲಸ ಮಾಡ್ತಾರೆ. ಆ ದಿಶೆಯಲ್ಲಿ ಹೆಣ್ಮಕ್ಳು ಅಷ್ಟೊಂದು ನಾನು ಭಾಗವಹಿಸಿ ಓಟ್ ಕೇಳಿದ್ದು ನೋಡಿಲ್ಲ. ಬಟ್ ಬಾಯ್ಸ್ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. 8th ಸ್ಟ್ಯಾಂಡರ್ಡ್ ಬಾಯ್ಸ್ ವಿನ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಇವತ್ತು ಚುನಾವಣೆ ನಡೀತಾ ಇದೆ ಶಾಲೆಯಲ್ಲಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಇಲ್ಲ, ಮಕ್ಕಳೆಲ್ಲ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳಿಗೆ ಸಂವಿಧಾನದ ಅರಿವು ಬರುತ್ತೆ. ಮತ್ತು ಮತದ ಒಂದು ದಾನ ಹೇಗೆ ಮಾಡಬೇಕು, ಮತದಾನದ ಪ್ರಕ್ರಿಯೆಗಳು ಅದೆಲ್ಲ ಅವರಿಗೆ ಈ ವಯಸ್ಸಿನಲ್ಲೇ ಗೊತ್ತಾಗೋದ್ರಿಂದ ಮುಂದೆ ಒಂದು ಒಳ್ಳೆಯ ಅಭ್ಯರ್ಥಿಯನ್ನು ಚುನಾವಣೆ ಮಾಡೋಕ್ಕೆ ಅವರಿಗೊಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಮ್ಯಾಮ್. ವೋಟಿಂಗ್ ಆಗಿದೆ ಈಗ ಇಲ್ಲಿವರೆಗೂ? 32% ಆಗಿದೆ ಮೇಡಮ್. ಓಕೆ, ಗಲಾಟೆ ಏನಾದರೂ ಇದೆಯಾ ಮೇಡಮ್? ಘರ್ಷಣೆ ಏನಿಲ್ಲ, ಚೆನ್ನಾಗಿ ಆಗ್ತಾ ಇದೆ. ಓಕೆ, ನಿಮ್ಮ ಪ್ರಕಾರ ಈಗ ಯಾರು ವಿನ್ ಆಗ್ಬೋದು ಅಂತ ಏನಾದ್ರು ಊಹೆ ಇದೆಯಾ? ಪ್ರತಿ ವರ್ಷ ನಡೀತಾ ಇದೆಯಲ್ಲ, ಅದೇ ಅಭ್ಯರ್ಥಿಗಳು ನಿಂತಿದ್ದಾರಾ ಅಖಾಡಕ್ಕೆ? ಇಲ್ಲ, ಈ ಸಲ ಬೇರೆ ಬೇರೆ ಅಭ್ಯರ್ಥಿಗಳು ನಿಂತಿದ್ದಾರೆ. ನೋಡಬೇಕು ರಿಸಲ್ಟ್. ಈ ಸಲ ತುಂಬಾ ಪೈಪೋಟಿ ಇದೆ ಎಲೆಕ್ಷನಲ್ಲಿ. ಯಾರು ವಿನ್ ಆಗ್ತಾರೆ ಅಂತ ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಒಂದು ಮತ ಶಾಲಾ ಭವಿಷ್ಯವನ್ನ ರೂಪಿಸಬಹುದು. ಅದರಿಂದ ಪ್ರತಿಯೊಬ್ಬ ಅರ್ಹ ವಿದ್ಯಾರ್ಥಿಯು ತಪ್ಪದೆ ಮತ ಚಲಾಯಿಸಿ. ಮತ ಎಣಿಕೆ ಪ್ರಾರಂಭವಾಗಿದೆ. ಪಾರದರ್ಶಕತೆ ಮತ್ತು ನ್ಯಾಯಸಮ್ಮತತೆ ಮೇಲಿನ ವಿಶ್ವಾಸವನ್ನು ಇದು ಬಲಪಡಿಸ್ತಾ ಹೋಗುತ್ತೆ.
ಸಾಧಿಸುವುದಾಗಿ ಮಾಡುವ ಅಧಿಕೃತ ಪ್ರತಿಜ್ಞೆ ಇದಾಗಿದೆ. ಅಧೀನನಾಗಿ ಸತ್ಯ, ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ಒಟ್ಟಾರೆಯಾಗಿ ಕುವೆಂಪು ಶಾಲೆಯ ಶಾಲಾ ಸಂಸತ್ತು ರಚನೆ ಉತ್ತಮವಾಗಿ ಮೂಡಿಬರಲು ಸಹಕರಿಸಿದ ಅಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರಿಂದ ಹಾಗೂ ಎಸ್ಡಿಎಂಸಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಿರ್ವಹಿಸುತ್ತೇನೆ ಎಂದು ನನ್ನ ತಂದೆ ತಾಯಿಯರ ನಿರಂತರ ಮಾಹಿತಿಗಾಗಿ ವೀಕ್ಷಿಸಿ TV10 ಚಾನಲ್ ಮಾಳೂರು. ಧನ್ಯವಾದಗಳು.